ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದ ಬಿಸಿ ಭಾರತಕ್ಕೆ ಜೋರಾಗಿ ತಟ್ಟಕ್ಕೆ ಶುರುವಾಗಿದೆ. ಗ್ಯಾಸ್ ಸಿಗ್ತಿಲ್ಲ ಅಂತ ಜನ ಪರದಾಡ್ತಾ ಇರುವತ್ತಲ್ಲೇ ಹೋಟೆಲ್ನಲ್ಲಿ ಪೂರಿ, ವಡೆ, ಬಜ್ಜಿಗೆ ಬ್ರೇಕ್ ಹಾಕಲಾಗಿದೆ. ಅಮೆರಿಕದವರು ಇರಾನ್ ಪರಮಾಣು ಒಪ್ಪಂದಕ್ಕೆ ಕಣ್ಣೀರಿಟ್ಟರು. ಒಪ್ಪದಿದ್ದಾಗ ಇರಾನ್ ಮೇಲೆ ಇಸ್ರೇಲ್ ಕಡೆಯಿಂದ ದಾಳಿ ನಡೆಸಿದ್ರು. 11 ದಿನ ಆಗೋಯ್ತು. ಈಗಲೂ ಯುದ್ಧ ನಡೀತಾನೇ ಇದೆ. ಆ ಕಡೆಯವರು ಈ ಕಡೆಯವರನ್ನ, ಈ ಕಡೆಯವರು ಆ ಕಡೆ ದೇಶದವರನ್ನ ಹೊಡೆದು ಹಾಕಿದ್ದಾರೆ. ಆದರೆ ಇಸ್ರೇಲ್ ಇರಾನ್ ಯುದ್ಧದಿಂದ ನರಕ ಅನುಭವಿಸುತ್ತಿರುವುದು ಮಾತ್ರ ಸಾಮಾನ್ಯ ಜನ. ಕೊಲ್ಲಿ ರಾಷ್ಟ್ರಗಳು ಪ್ರತಿಷ್ಠೆಗಾಗಿ ಯುದ್ಧ ಮಾಡುತ್ತಿದ್ದಾರೆ. ಭಾರತದಲ್ಲೂ, ಅದರಲ್ಲೂ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಮಹಾಯುದ್ಧ ಶುರುವಾಗಿದೆ. ವಾಣಿಜ್ಯ ಸಿಲಿಂಡರ್ಗಳ ಸ್ಥಗಿತಗೊಳಿಸಿದ ಕಂಪನಿಗಳು, ರಾಜ್ಯದ ಹೋಟೆಲ್ ಉದ್ಯಮವೇ ಅಲ್ಲೋಲ ಕಲ್ಲೋಲ. ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ವಾಣಿಜ್ಯ ಸಿಲಿಂಡರ್ಗಳ ಹಾಹಾಕಾರ ಶುರುವಾಗಿದೆ. ಈಗ ನಮ್ಮಲ್ಲಿ ಸಾಮಾನ್ಯ ಇವತ್ತು ನಾಳೆ ಮಟ್ಟ ನಡಿಬೋದು. ಮುಂದಿದ ಅವರು ಸಪ್ಲೈ ಮಾಡಿದರೆ ನಮ್ಗೆ ನಡೀತದೆ, ಇಲ್ಲಾಂದರೆ ಮುಂದೆ ಕಷ್ಟ ಆಗ್ಬೋದು. ನೋಡ್ಬೇಕು, ಮತ್ತು ಸಪ್ಲೈ ಇಲ್ಲಾಂದರೆ ಅನಿವಾರ್ಯ ಬಂದ್ ಮಾಡಲೇಬೇಕಾಗತ್ತೆ. ಬೆಳಿಗ್ಗೆ ಒಂದು ಹೋಟೆಲಲ್ಲಿ ಗ್ಯಾಸು ಹಚ್ಚಿದ ನಂತರನೇ ನಮ್ದು ಪ್ರಾರಂಭ ಆಗೋದು. ಈ ಗ್ಯಾಸೇ ಇಲ್ಲ ಅಂದ್ರೆ ನಾವು ಹೋಟೆಲ್ ರನ್ ಮಾಡೋದು ಹೇಗೆ? ಹಚ್ಚಿದ ತರಕಾರಿಗಳು ಮಾಡಕ್ಕೆ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ. ಇವನ್ನೆಲ್ಲ ಇಂಥವನ್ನ ಈ ಹಚ್ಚಿದ ನಂಬರ್ಗಳನ್ನು ಕೂಡ ಅವ್ನು ತೊಗೊಂಡು ಸ್ಟಾಕ್ ಇಟ್ಕೊಂಡು ನಾಳೆ ಅವನ್ನ ಜಾಸ್ತಿ ರೇಟಿಗೆ ಮಾರ್ಕೊಳ್ಳೋದು. ಇದು ಮೇಲ್ನೋಟಕ್ಕೆ ಈಗ ನಂದು ಡೆಲಿವರಿ ಆಗಿಲ್ಲ ಅಂದಮೇಲೆ ನನಗೆ 100% ನೋ ಡೌಟ್. ಯಾಕೆ ಸರ್ 85 ರೂಪಾಯಿ ಅಂತ ಕೇಳಿದ್ರೆ, ಇಲ್ಲ ನಮ್ಮ ಹತ್ರ 85 ಗ್ಯಾಸ್ ಬರ್ತಾ ಇಲ್ಲ, ಮಂಗಳೂರಲ್ಲಿ ನಿಲ್ಸ್ಬಿಟ್ಟೈತೆ ಲಾರಿ. ಏನ್ ಮೇಡಮ್, ನಾವು ಬಡವರು, ಅವತ್ತು ತಿನ್ನೋರು, ನಮ್ಗೆ ಈ ತರ ಮಾಡಿದ್ರೆ ಹೆಂಗದು? ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಜೊತೆಲಿ ನ್ಯೂಸ್, ನಿಮ್ಮ ದನಿಯಾಗಿ.